ಸಾಂಗ್ ಹಾಡತ್ತಿ ಹೇಳಾವಿದ್ ನೀವ್ ಹಾಡ್ತಿರನ್ನು ಗೊತ್ತಿರ್ಲಿಕ್ಕಿಲ್ಲ. ಯಾಕಂದ್ರ ನಮ್ ಮಾಳು ಅವ್ರು ಹೋಗಿ ಈಗ 4ನೇ ವಾರ ಮುಗಿದ್ 5ನೇ ವಾರ ಚಾಲು ಐತಿ ಆಮೇಲೆ. ಹೌದೌದ್ರಿ. ಯಾಕಂದ್ರ ಅವನ್ನ ನೋಡಿದ್ಕೊಂಡು ನನಗೂ ಒಂದ್ ಸ್ವಲ್ಪ ತ್ರಾಸ ಆಗಕ್ ಚಾಲು ಮಾಡಿ. ಯಾಕಂದ್ರ ಡೈಲಿ ಒಂದ್ ದಿನಕ್ಕ ದೇವ್ರ ಮೇಗಿನ ಹೂ ತಪ್ತಿದ್ದು ಕರೆ ನನಗ್ ಕಾಲ್ ಮಾಡುತ್ತಂತಿರ್ಲಿಲ್ಲ. ಅಣ್ಣ ಮನ್ಯಾಗ ಬರೀ ಒಂದ್ ಚೇರ್ ತರಾಕ್ ಹೋದ್ರು ಕೂಡ ಅಣ್ಣ ನಾ ಇಂಥದ್ ಹಿಂಗ್ ತರಾತಂತ ತರ್ಲೋ ಬ್ಯಾಡ. ನನಗ್ 1 ತಿಂಗಳ ಹೋದಂಗ ಆಗೈತಿ ಕರೆ, 1 ವರ್ಷ ಅಲ್ಲಣ್ಣ 10 ವರ್ಷ ಆದಂಗ ಆಗೈತಿ. ಯಾಕಂದ್ರ ಮೊನ್ನೆ ಒಂದ್ ಸ್ವಲ್ಪ ಮಣ್ಣಿಂದ ಬುತ್ತಿ ಕೊಟ್ಟದಕ್ಕೂ ಒಂದ್ ಸ್ವಲ್ಪ ಹತ್ತದ, ನಮಗೂ ತ್ರಾಸು ಆತು. ಅದನ್ನ ನಾವ ಇದ್ ಮಾಡ್ಕೋಬೇಕು. ಈಗೇನ್ ಎಷ್ಟ್ ಮಂದಿ ಕುಡಿಯಲ್ಲ, ಇಷ್ಟು ಮಂದಿ ಎಲ್ಲ ನಮ್ ಮಾಳುಗ್ ಸಪೋರ್ಟ್ ಮಾಡ್ರಿ, ಫೋಟೋ ಹಾಕ್ರಿ, ಮಲ್ಲಮ್ಮಗೂ ಸಪೋರ್ಟ್ ಮಾಡ್ರಿ, ಅಲ್ಲಿ ಬಿಗ್ ಬಾಸ್ ಆಗಿದ್ದಾಗ ಎಲ್ಲಾರಿಗೂ ಸಪೋರ್ಟ್ ಮಾಡ್ರಿ. ಎಸ್ಪೆಷಲಿ ಹಾ ನಮ್ಮ ಕಲಾವಿದ್ರ ಬಳಗ ನಮ್ಮ ಮಾಳು ಮಾಮ ಗೆದ್ರ ನಾವ್ ಗೆದ್ದಷ್ಟ ಖುಷಿ ಇರುತ್ತ. ಯಾಕಂದ್ರ ನೋಡ್ರಿ, ಒಂದ ತಾಯಿ ಮಕ್ಳಿದ್ದಂಗ ನಾವು ಎಲ್ಲಾ ಕಡೆ ಅದನ್ನ ಹೇಳ್ತೀವಿ. ನಾವು ಮಾಳು ಮಾಮಗ್ ಓಟ್ ಹಾಕ್ರಿ, ಮಲ್ಲಮ್ಮಗ್ ಓಟ್ ಹಾಕ್ರಿ. ಆದ್ರ ಮಾಳು ಮಾಮ ಗೆದ್ರ ಅತಿ ಹೆಚ್ಚು ಖುಷಿ ಪಡೋರು ನಾವ್ ಕಲಾವಿದ್ರು ಎಲ್ರು. ಈಗ ಎಸ್ಪೆಷಲಿ ಮೈಲಾರಿ ಅವ್ರ ನಮ್ ಮಾಳುಗ ಓಟ್ ಹಾಕ್ರತ್ ನಾವ್ ಅಂದಿವ್ ಅಂದ್ರ ಕಮೆಂಟ್ ಬೇರೆ ಮಾಡ್ತಾರ. ಮಾಳು ಒಬ್ಬ ನಿಮ್ಮವನ ಬಿಗ್ ಬಾಸ್ ದಾಗ ರಗಡ್ ಮಂದಿದಾರು. ಅದಕ್ಕಾಗಿ ರಗಡ್ ಮಂದಿ ಇರೋರೆಲ್ಲ ನಮ್ ಓಡ್ ಇರಂಗಿಲ್ಲ. ಇರಂಗಿಲ್ಲ. ನಮ್ ಮಾಳು ಮಾಮ ನಾವು ಒಂದ ವೇದಿಕೆ ಮ್ಯಾಗ ಇರ್ತೇವೋ, ಒಂದ ತಾಟ್ನ್ಯಾಗ ಗೊತ್ತೇವು, ಒಂದ ತಾಯಿ ಮಕ್ಳ ಇದ್ದಂಗ ಅದೇವು. ಆ ತಮ್ಮನ ಪ್ರೀತಿ ಅಣ್ಣನ ಮ್ಯಾಗ ಇದ್ದ ಇರುತ್ತೆ ಮಾಳು ಮಾಮ. ಯಾಕಂದ್ರ ಅಣ್ಣ ತಮ್ಮಲ್ಲ ಅಳಿಯಮ್ಮ ಅವನು. ಅಷ್ಟು ಪ್ರೀತಿ ವಿಶ್ವಾಸದಿಂದ ಬಂದಿವಿ. ಓಕೆನಾ. ಕೆಲವೊಂದು ಜನ ಕಿಡಿಗೇಡಿಗಳು ಇರ್ತಾರ. ಯಾಕಂದ್ರ ನಮ್ಮವ್ರ ಅಂತೇಳಿ ಎಲ್ಲಾ ಕಲಾವಿದ್ರು ಬೆಳೆದಾರ. ಎಲ್ಲಾ ಕಲಾವಿದ್ರು ಕೂಡಿ ನಮ್ಮ ತಮ್ಮನ ಬೆಳ್ಸಕ್ಕಾಗಿ ಏನೋ ಒಂದ್ ವೇದಿಕೆ ಮೇಲೆ ಎಲ್ಲಾರು ಹೇಳ್ಕೊತ ಹೊಂಟ ಯಾರೋ ಒಂದ್ ಕಿಡಿಗೇಡಿಗಳು ಒಂದ್ ಮಣ್ಣಿ ನಿಮ್ ಮ್ಯಾಗ ಬೇರೆ ಒಂದ್ ಇದನ್ ಮಾಡಿ ಅಣ್ಣ ನೀವ ಹೇಳ್ತೀರಿ, ಯಾಕೆ ತಲೆ ಕರ್ಸ್ಕೊತಿರಪ್ಪ, ಹಣ್ಣಿದ್ ಗಿಡಕ್ಕ ಎಲ್ರು ಕಲ್ಲು ಹೊಡಿತಾರ. ಈಗ ನೀವು ಹೆಸರು ಮಾಡತ್ತೀರ ಅಂದ್ರೆ ಎಲ್ರು ನಿಮ್ಮ ಕಾಲಿ ತಲೆ ಕೆಡ್ಸೋಡ್ರಿ. ನಮ್ಮಿಂದನ ಏನ ಕಷ್ಟ ಬಂದ್ರು, ಎಂತದ ಬಂದೈತಂದ್ರು, ಯಾರು ನಮ್ ತಂದೆ ತಾಯಿ ಕೈ ಬಿಟ್ರ ಅಂದ್ರು ನಮ್ಮ ಮಾದೇವನ್ನ ಉದಗಟ್ಟಿ ಅವ್ರು ಯಾವತ್ತೂ ನಮ್ಮನ್ನ ಕೈ ಬಿಟ್ಟಿಲ್ಲ. ಎಸ್ಪೆಷಲಿ ನಂದ ಉದಾಹರಣೆ, ನನಗೆ ಎಷ್ಟೋ ನನ್ನ ಕಷ್ಟ ಬಂದ್ರು ರಾತ್ರಿನ 2 ಗಂಟೆಗೆ ಫೋನ್ ಹಚ್ಚಿದ್ರು, ಅಣ್ಣ ಇವತ್ ಏನೋ ಒಂದ್ ಇನ್ಸಿಡೆಂಟ್ ಆದ್ರಿ, ನಾ ಅದಿನ ಮೈಲಾರಿ, ನಿನ್ ಹಿಂದ ನಾ ಅದಿನ, ಅದ್ ಯಾವ ಬರ್ತಾನ ಬರ್ಲಿ, ಏನಾಗತ್ತ ಅಲ್ಲಿ ಗೋಕಾಕ್ ತಾಲೂಕ್ನಾಗ ನಾ ಇರುತ್ತಾನ, ನೀ ಒಟ್ಟ ಹೆದರಕ್ ಹೋಗ್ಬಿಡತ್ತ ಅಣ್ಣ. ನನ್ನ ಸಪೋರ್ಟಿವ್ ನಿಂತ ಇವತ್ತು ಬಂದು ವೇದಿಕೆ ಮತ್ತ ಹಾಡಾತೀನ್ರಿ ನಾನು. ಮಹಿಳೆಯರನ್ನ ಇನ್ನೊಂದ ನಾನ್ ಬೆಳಿಬೇಕಾದ್ರು ನಮ್ಮ ಅಣ್ಣಾಜಿ ಆತು ಆಶೀರ್ವಾದ. ಮತ್ ಇನ್ನೊಂದ್ ಏನಂದ್ರ ನಮ್ಮ ತಾಲೂಕದಲ್ಲಿ ಬೆಳಿಬಹುದು, ನಮ್ ಜಿಲ್ಲೆದಲ್ಲಿ ಬೆಳಿಬಹುದು. ಈಗ ಒಂದ್ 10-15 ಜಿಲ್ಲೆದೊಳಗೆ ಬೆಳೆದಿನಂದ್ರ ಅದಕ್ ಕಾರಣ ಯಾರಂದ್ರ ಕಲಾವಿದರು. ಸ್ಪಷ್ಟವಾಗಿ ಹೇಳತ್ತನ. ಯಾಕಂದ್ರ ನಮ್ಮ ಅಣ್ಣ ಅದನ್ನ ಮಾದೇವ್ ಅಣ್ಣ ಅದನ್ನಂತ ವೇದಿಕೆ ಮೇಲೆ ಹೇಳಿದಾಗ ನನ್ನ ಹೆಸರು ಯಾರು ಬೇರೆದವ್ರು ನೋಡ್ಲಿದಾರ ಗೊತ್ತ. ನಾ ಬೆಳೆದದ್ದ ಕಲಾವಿದರಿಂದ. ಯಾಕಂದ್ರ ನನ್ನಿಂದ ನೀವತ್ ಹೇಳ್ತಿಲ್ಲ, ನಿಮ್ಮಿಂದ ನಾ. ಎಲ್ಲರಿಗೂ ದೇವರ ಆಶೀರ್ವಾದ ಇರ್ತೈತನ್ನ. ಎಲ್ಲರೂ ಕೂಡಿ ಇರುತಕ್ಕ ಚಂದ ಹಂಗ ಕಾರ್ಯಕ್ರಮ ಮಾಡ್ಕೊ ತಗೊಂಡು ನಮ್ ಎಲ್ಲಾರು ಬೆನ್ನಿಂದ ನಮ್ಮ ಅಣ್ಣಾಜಿ ಅದಾರ. ಅದಾರಣ್ಣ. ಆಕ್ಚುಲಿ ಬಾಬು ಅನ್ನೋರು ನಾ ಎನಿ ಟೈಮ್ ಫೋನ್ ಮಾಡಿದಾಗ ನಾ ಫೋನ ರಿಸೀವ್ ಮಾಡಿ, ನಾ ಮಕ್ಕೊಂದಾಗ ಫೋನ್ ಮಾಡಿರ್ತಾರ ಅಣ್ಣ. ಅಲ್ಲಿ ರಿಟರ್ನ್ ಕಾರ್ಯಕ್ರಮಕ್ಕೆ ಹೋಗಿರ್ತನು, ಅವಾಗ ಮತ್ತೆ ವಿಡಿಯೋ ಕಾಲ್ ಮಾಡಿರ್ತಾರ. ಒಟ್ಟ ಲೈನಿ ಸಿಕ್ಕಿಲ್ಲನ ಒಂದ್ಸರಿ ಅಂದ್ರ ಡೈರೆಕ್ಟ್ ಸಿಗನೆ ನಿಂದ ಐತೆ ನಿನಗ ಅದಕ್ಕೆ. ಅಣ್ಣಾಜಿ ನಾವು ಹೋರಾಟ ಮಾಡಕ್ ಎಷ್ಟೋ ಸಲ ಯಾವ್ದೋ ಕಡೆ ಬೇರೆ ಕಡೆ ಹೋದ್ರು ಕೂಡ ನಾವು ಟ್ರೈನ್ ಹೋಗಿದ್ದು, ಟ್ರೈನ್ ಬರ್ತಿದ್ದು. ಇಡೀ ಬೆಂಗಳೂರಿಗೆ ನಮ್ಮ ಮುದ್ಗಟ್ಟೆಗೆ ಹೆಂಗ್ ಅಡಾಡ್ತಿನ್ಲ ಹಂಗ ಅಡಾಡಕ್ ಮಾಡಿದವ್ರ ಅಣ್ಣಾಜಿ ಅವ್ರು. ಪ್ರತಿಯೊಂದು. ಯಾಕಂದ್ರ ನಾವು ಹೋದ್ರು ಅಲ್ಲಿ ಯಾವ್ದೋ ಆಫೀಸ್ದಾಗ ಏನೋ ನಮ್ಮ ಅಣ್ಣಾಜಿ ಹೆಸರು ಹೇಳಿ ಬಗೆಹರ್ತನ ಕೆಲ್ಸ ಆತ. ಅವ್ರು ಫೋನ್ ಎತ್ತಿದ್ದಿಲ್ಲಣ್ಣ, ಜೀವರಿಗೆ ಹೊಂಟಿದ್ದೇನ ಕಾರ್ಯಕ್ರಮಕ್ಕೆ ಇದ ತಿಂಗಳ. ನಾ ಕಲಬುರಗಿಗೆ ಹೋಗಿ ಡೈರೆಕ್ಟ್ ಬಾಬು ಅನ್ನೋರಿಗೆ ಫೋನ್ ಹಚ್ಚಿ ಮೀಟ್ ಆಗ್ಬೇಕಂತ ಅನ್ಕೊಂಡಿದ್ದೆ. ಆದ್ರ ಕೆಂಚಪ್ಪನ ಇವತ್ತ ಬಹಳ ಧನ್ಯವಾದಗಳನ್ನ, ಅಣ್ಣರ್ನ ವೇದಿಕೆ ಮೇಲೆ ತರಿಸಿದಿ. ನೀನು ಬಹಳ ನಿನಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ. ನಮ್ಮಿಂದ ಏನ ಕಲಾವಿದ್ರಿಂದ ಏನ ತಪ್ಪಾಗಿದ್ರು ಅಣ್ಣ, ದಯವಿಟ್ಟು ನಿಮ್ಮ ಅಣ್ಣತಮ್ಮರತ್ತೆ ಹೊಟ್ಟೆಗೆ ಹೋಗ್ರಿ, ಕೈ ಬಿಡ್ಬೇಡ್ರಿ. ಏನಿಲ್ಲ ಮೈಲಾರನ, ನಾವೊಂದ್ ಸ್ವಲ್ಪ ಹಂಗ ಮಾಡ್ತು ಹಿಂಗ್ ಮಾಡ್ತು ಅಂತ ಹೇಳ್ಕೊತಾರ. ಬಾಬುರವನ್ನ ಹೇಳ್ಕೊಳಂಗಿಲ್ಲ, ಹೇಳ್ದೆ ಕೆಲಸ ಮಾಡ್ತಾರ ಅಂತ ವ್ಯಕ್ತಿ ಅವ್ರು. ಅದ ನೋಡಿ ನನಗೂ ನಾನು ಅಣ್ಣಾಜಿ ನಮ್ಮ ಜಿಲ್ಲೆದೊಳಗ ಆ ಕಡೆ 4-5 ಜಿಲ್ಲೆದೊಳಗ ನಾ ಏನಾದ್ರ ಇವತ್ ನನ್ನ ಹೆಸರು ಐತಂದ್ರ ಯಾರೋ ಏನೋ ಮಾಡ್ಯಾರ ಫೋನ್ ಹಚ್ಚಿ ಬಾಬುರವನ್ನ ಹೆಸರು ಹೇಳ್ತಾನ. ನಮ್ಮ ಅಣ್ಣಾಜಿ ಅದರಲ್ಲಿ ಅವ್ರ ತಮ್ಮನ ನನ್ ಕೆಲಸ ಆಗ್ಬೇಕಪ್ಪ ಅಂದ್ರ ನನ್ಗೆ ಎಲ್ಲಿ ನಿಲ್ತೈತ್ಲೆ ನಾನು ಮುಂದಿನ ಕೆಲಸ ಮಾಡಿಕೊಟ್ಟಾರ ನನ್ಗ ಅವ್ರು. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ನಿಜವಾಗಿಯೂ ಕಲಬುರಗಿ ಜಿಲ್ಲೆಗೆ ಬಾಬು ಅನ್ನೋರು, ನಮ್ಮ ಬೆಳಗಾವಿ ಜಿಲ್ಲೆಗೆ ಮಾದೇವಣ್ಣವರು ಒಂದ ನಾಣ್ಯದ 2 ಮುಖಗಳಿದ್ದಂಗನ. ನೀವು ನಿಮ್ ಹಿಂದ ನಾವು ಕಲಾವಿದರ ಕರುಳು ಬಳ್ಳಿ ಬಾಳ ಐತಿ ನಿಮ್ ಹಿಂದ ಬಳಗನ. ಯಾವತ್ತು ನಮ್ಮ ಕಲಾವಿದರಿಗೆ ಬೆಳಕಾಗಿದಿರಿ, ಆಸರಾಗಿದಿರಿ. ನಾವು ನಿಶ್ಚಿಂತೆಯಿಂದ ನಿಜವಾಗಿ ನಾ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು, ಆದ್ರ ಪ್ರತಿನಿತ್ಯ ಜೀವನ ಮಾಡೋದು ವಿಜಯಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆಯೊಳಗೆ ಜೀವನ ಮಾಡತ್ತೀನು. ನನ್ನ ಭಾಷೆನ ಇತ್ತನ್ನೋದವು, ನಮ್ಮೂರ್ ಭಾಷೆನ ಬರೋದಿಲ್ಲ ನನಗ. ಯಾಕಂದ್ರ ಜನ್ಮ ಕೊಟ್ಟಿದ್ದು ಕೊಪ್ಪಳ ಜಿಲ್ಲೆ ಆದ್ರೆ ಇವತ್ತು ಆಡಿಸಿ ಬೆಳ್ಸಾಕತ್ತಿದ್ದ ಈ 2ನೇ ತಾಯಿ ನನಗಿದು. ಬೆಳಗಾವಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಎಲ್ಲಾ ಜಿಲ್ಲೆಯೊಳಗೆ ಕಲಾವಿದರ ಅಭಿಮಾನಿ ದೇವರುಗಳದ್ರೇನ
ನಿಮಗ್ ಚಿರಋಣಿ. ಆದ್ರೆ ಹೆಮ್ಮೆಯಿಂದ ಹೇಳ್ಕೊತೀನಿ ಅಣ್ಣ, ನನ್ನ ಮನೆಯನ್ನಾರ ನನ್ನ ಹಿಂದೆ ನಿಂತಿಲ್ಲ ಅಂದ್ರು ನಮ್ಮ ಮಾದೇವನ ನನ್ನ ಹಿಂದ ಅದಾನ ಅನ್ನೋದು ನನಗೆ 100ಕ್ಕೆ 100 ಉದ್ದಮನ ಆನೆಯಾಗಿ ಸಾಕ್ಷಿ ಸತ್ಯ ಆಗೈತಿ. ನಂಗೆ ಏನ ಕಷ್ಟ ಬಂದ್ರು ನಮ್ಮ ಅಣ್ಣಾರದಾರ ಅನ್ನೋ ಧೈರ್ಯ ನಮಗೂ ಐತಿ. ನಿಮ್ಗೆ ಯಾರಿಗೆ ಇವ್ರಿಗೆ ಅತ್ತಲ್ರಿ, ಕಲಾವಿದರಿಗೆ ರೈತರಿಗೆ ಎನಿ ಟೈಮ್ ಕಷ್ಟ ಬಂದ್ರು ಹೋರಾಡುವಂತ ವ್ಯಕ್ತಿ. ಮನಿ ಮಠ ಎಲ್ಲಾ ಬಿಟ್ಟು ರೈತರ ಪರವಾಗಿ ಮೊನ್ನೆ ಅಷ್ಟೇ ಹೋರಾಟ ಮಾಡಿ ತಾವೆಲ್ಲರೂ ನೋಡಿರಣ. ಒಂದ್ಸರಿ ನಮ್ಮ ಮಾದೇವನವರಿಗೆ ಜೋರ ಚಪ್ಪಾಳೆ ಬರ್ಲಿ, ಅಂತ ವ್ಯಕ್ತಿ ನಮ್ಮ ಗೋಕಾಕ್ ತಾಲೂಕು ಪಡೆದೈತಿ. ಅದು ಪುಣ್ಯ ಮಾಡಿ ಇವತ್ತು ಹೇಳ್ತಾ ಈಗ ನಮ್ಮ ಮಾಳು ಮಾಮನ್ ಗೀತೆ ಹಾಡ್ತೀವಿ. ಅನಾಜಿ ಧೈರ್ಯ ಐತಿ ಕೆರೆ, ಶಕ್ತಿ ಎಲ್ಲ ನೀವ ನನಗ್ ಧೈರ್ಯ ಐತನ, ಹೋರಾಟ ಮಾಡ್ತ ಅನ್ನೋ ಧೈರ್ಯ ಐತಿ. ಅದ್ ಯಾವ ಕೆಲಸ ನೀಗಿಸ್ತಂದ್ರೆ, ಆದ್ರ ನನಗ್ ಶಕ್ತಿ ಎಲ್ಲಾ ಅಭಿಮಾನಿಗಳು ಮತ್ತು ಕಲಾವಿದರು ನಿಮ್ಮಿಂದ ಶಕ್ತಿ. ಥ್ಯಾಂಕ್ ಯು ಅಣ್ಣ, ನಿಮ್ ಪ್ರೀತಿಗೆ ಯಾವತ್ತೂ ಚಿರಋಣಿ ಅಣ್ಣ. ಧನ್ಯವಾದಗಳಂತ ಹೇಳ್ತಾ ಈಗ ಸೌಂಡ್ ಮಂಜುನಾಥ್, ಬಾಲ್ಭವಿ